ನಮಸ್ಕಾರ ಸ್ನೇಹಿತರೆ. ನಾವು 17ನೇ ದಿನ 17ನೇ ಬಾರಿ 17ನೇ ದಿನ ಭೇಟಿಯಾಗ್ತಾ ಇದ್ದೇವೆ. ಇಂದು ಹ್ಯಾವಂಟ್ ಅನ್ನುವ ಕ್ರಿಯಾಪದದ ಬಗ್ಗೆ ತಿಳ್ಕೊಳ್ಳೋಣ. ನಾವು ಹಿಂದಿನ ತರಗತಿಯಲ್ಲಿ ಹ್ಯಾವ್ ಬಗ್ಗೆ ತಿಳ್ಕೊಂಡಿದ್ವಿ. ಹ್ಯಾವಂಟ್ ಯಾರ್ಯಾರಿಗೆ ಹಾಕಬಹುದು, ಯಾವ ಸಂದರ್ಭದಲ್ಲಿ ಹಾಕಬಹುದು. ಮೊನ್ನೆ ಹ್ಯಾವ್ ಬಗ್ಗೆ ಮಾತನಾಡುವಾಗ ಕೆಲವು ವಿಷಯವನ್ನು ತಮಗೆ ತಿಳಿಸಬೇಕಾಗಿತ್ತು. ಈಗ ತಿಳಿಸ್ತೇನೆ. ಈ ನೋಡಿ, ಇಂಗ್ಲೀಷಲ್ಲಿ ಈ ಅನ್ರಿಟನ್ ರೂಲ್ ಅಂತಿದೆ. ನಮಗೆ ಗೊತ್ತಾಗಲ್ಲ, ಬರ್ದಿಲ್ಲ, ಯಾವ ಗ್ರಾಮರ್ ಬುಕ್ಕಲ್ಲೂ ಬರ್ದಿಲ್ಲ ಅದನ್ನು. ನೋಡಿ, ಈ ಡೂ ಅನ್ನುವ ಕ್ರಿಯಾಪದ ಇದ್ದಾಗ ಆ ವಾಕ್ಯದಲ್ಲಿ ಡೂ ಇದ್ದರೆ, ಡೂ ಆಗಲಿ, ಡಸ್ ಆಗಲಿ, ಡಸಂಟ್ ಆಗಲಿ, ಡಿಡ್ ಆಗಲಿ, ಡಿಂಟ್ ಇದ್ದರೆ ಯಾವುದೇ ಒಂದು ವರ್ಬ್ ಆ ವಾಕ್ಯದಲ್ಲಿ ಬದಲಾವಣೆ ಆಗಲ್ಲ. ಈ ಹ್ಯಾವ್ ಅನ್ನುವ ಕ್ರಿಯಾಪದ ಅದಕ್ಕೆ ತದ್ದು ವಿರುದ್ಧ. ನೋಡಿ ಹೇಗಿದೆ ಇಂಗ್ಲೀಷು. ಅದರಲ್ಲಿ ಯಾವುದೇ ಪ್ರತಿ ಕ್ರಿಯಾಪದ ಹ್ಯಾವು, ಹ್ಯಾವಂಟು, ಹ್ಯಾಸು ಮುಂದೆ ಬರ್ತದೆ. ಅವೆಲ್ಲ ಇದ್ದಾಗ ಬದಲಾವಣೆ ಆಗಲೇಬೇಕು. ಯಾವ ರೀತಿಯ ಬದಲಾವಣೆ ಅಂದರೆ, ನೋಡಿ, ಡೂ ಅಂತ ಅಂದರೆ ಆಗೋಲ್ಲ. ನೋಡಿ, ಐ ವೆಂಟ್ ಟು ಬ್ಯಾಂಗ್ಳೂರ್, ಡಿಡ್ ಯು ಗೋ ಟು ಬ್ಯಾಂಗ್ಳೂರ್. ನೋಡಿ, ಅಲ್ಲಿ ವೆಂಟ್ ಇದೆ, ಇಲ್ಲಿ ಗೋ ಇದೆ. ಹಾಗೇನೆ ನೋಡಿ, ಐ ಹ್ಯಾವ್ ಈಟನ್ ಆರೆಂಜ್ ಅಂತಿದೆ. ನೋಡಿ, ಐ ಹ್ಯಾವ್ ಬಂದಮೇಲೆ ಈಟು ಹಾಕೋಕ್ಕಾಗಲ್ಲ, ಏಟು ಹಾಕೋಕ್ಕಾಗಲ್ಲ, ಈಟನ್ನೇ ಹಾಕಬೇಕು. ಟೇಕು ಹಾಕೋಕ್ಕಾಗಲ್ಲ, ಟುಕ್ಕು ಹಾಕೋಕ್ಕಾಗಲ್ಲ, ಟೇಕನ್ನೇ ಹಾಕಬೇಕು. ಐ ಹ್ಯಾವ್ ಟೇಕ್ ಯುವರ್ ಬುಕ್, ಇನ್ಕರೆಕ್ಟ್, ತಪ್ಪು. ಐ ಹ್ಯಾವ್ ಟುಕ್ ಯುವರ್ ಬುಕ್, ಇನ್ಕರೆಕ್ಟ್, ತಪ್ಪು. ಐ ಹ್ಯಾವ್ ಟೇಕನ್ ಯುವರ್ ಬುಕ್, ಕರೆಕ್ಟು. ನೋಡಿ, ಹಾಗೆಯೇ ಐ ಹ್ಯಾವ್ ಗೋ ಟು ಬ್ಯಾಂಗ್ಳೂರ್, ತಪ್ಪು. ಐ ಹ್ಯಾವ್ ವೆಂಟ್ ಟು ಬ್ಯಾಂಗ್ಳೂರ್, ತಪ್ಪು. ಐ ಹ್ಯಾವ್ ಗಾನ್ ಟು ಬ್ಯಾಂಗ್ಳೂರ್, ರೈಟ್. ಮುಂದೆ ವಾಕ್ಯಗಳು ಮಾಡುವಾಗ ತಿಳ್ಕೊಳ್ಳೋಣ. ಇದು ನನಗೆ ತಿಳಿದ ಮಟ್ಟಿಗೆ ಯಾವ ಗ್ರಾಮರ್ ಬುಕ್ಕಲ್ಲಿ ತಿಳಿಲ್ಲ. ಇದು ಅನ್ರಿಟನ್. ಇದನ್ನು ನಾವು ತಿಳ್ಕೊಂಡಿರಬೇಕು. ಡೂ ಮತ್ತು ಹ್ಯಾವ್ಗೆ ಹೇಗೆ ವಿರೋಧ ಇದೆ ನೋಡ್ಕೊಳ್ಳಿ. ದಯವಿಟ್ಟು ಇದನ್ನು ಗಮನಿಸಿರಿ ಅಂದ್ಕೊಂಡಿದ್ದಾರೆ. ಈಗ ನೋಡೋಣ, ಈ ಹ್ಯಾವಂಟನ್ನು ಎಲ್ಲಿ ಎಲ್ಲಿ ಹಾಕಬಹುದು. ನೋಡಿ, ಐ, ವಿ, ಯು, ದೇ. ನಾನು, ನಾವು, ನೀನು, ನೀವು, ಅವರು ಇದ್ದ ಕಡೆ ಎಲ್ಲಿ ಹ್ಯಾವ್ ಹಾಕ್ತೀವಿ ಅದಕ್ಕೆ ವಿರೋಧ ವಾಕ್ಯಗಳನ್ನು ಮಾಡುವಾಗ ಹ್ಯಾವಂಟ್ ಬರುತ್ತೆ. ಐ ಹ್ಯಾವ್ ಈಟನ್ ಮ್ಯಾಂಗೋ, ನಾನು ಮಾವಿನಹಣ್ಣು ತಿಂದಿದ್ದೀನಿ. ಐ ಹ್ಯಾವಂಟ್ ಈಟನ್ ಆರೆಂಜ್, ನಾನು ಕಿತ್ತಳೆ ಹಣ್ಣನ್ನು ತಿಂದಿಲ್ಲ. ಈಗ ನೋಡಿ, ಐ ಹ್ಯಾವಂಟ್ ಈಟನ್ ಆರೆಂಜ್, ನಾನು ಕಿತ್ತಳೆ ಹಣ್ಣನ್ನು ತಿಂದಿಲ್ಲ. ಹ್ಯಾವಂಟ್ ಯು ಈಟನ್ ಆರೆಂಜ್, ನೀನು ಅಥವಾ ನೀವು ಕಿತ್ತಳೆ ಹಣ್ಣನ್ನು ತಿಂದಿಲ್ಲವಾ. ಹಾಗೇನೆ ನೋಡಿ, ವಿ ಹ್ಯಾವಂಟ್ ಈಟನ್ ಆರೆಂಜ್, ನಾವು ಕಿತ್ತಳೆ ಹಣ್ಣನ್ನು ತಿಂದಿಲ್ಲ. ಹ್ಯಾವಂಟ್ ಯು ಈಟನ್ ಆರೆಂಜ್, ನೀವು ಕಿತ್ತಳೆ ಹಣ್ಣನ್ನು ತಿಂದಿಲ್ಲವಾ. ನೋಡಿ, ಅದು ಏಕವಚನ, ಇದು ಬಹುವಚನ. ಐ ಸಿಂಗ್ಯುಲರ್, ವಿ ಪ್ಲೂರಲ್. ಹಾಗೇನೆ ಯು ಹ್ಯಾವಂಟ್ ಈಟನ್ ಆರೆಂಜ್, ಮಗು ಒಂದೇ ಇದ್ದಾಗ, ಒಬ್ಬನೇ ಇದ್ದಾಗ, ಒಬ್ಬಳೇ ಇದ್ದಾಗ ಅಮ್ಮ ಹೇಳ್ತಾರೆ ಯು ಹ್ಯಾವಂಟ್ ಈಟನ್ ಆರೆಂಜ್, ನೀನು ಕಿತ್ತಳೆ ಹಣ್ಣನ್ನು ತಿಂದಿಲ್ಲ. ಮಗು ಹೇಳುತ್ತೆ ಹ್ಯಾವಂಟ್ ಐ ಈಟನ್ ಆರೆಂಜ್, ನಾನು ಕಿತ್ತಳೆ ಹಣ್ಣನ್ನು ತಿಂದಿಲ್ಲವಾ. ಯು ಹ್ಯಾವಂಟ್ ಈಟನ್ ಆರೆಂಜ್, ಹ್ಯಾವಂಟ್ ಐ ಈಟನ್ ಆರೆಂಜ್, ಇದು ಸಿಂಗ್ಯುಲರ್ ಏಕವಚನ. ಇಲ್ಲಿ ನೋಡಿ ಬಹುವಚನ ಇದೆ, ಯು ಹ್ಯಾವಂಟ್ ಈಟನ್ ಆರೆಂಜ್. ಒಬ್ಬರಿಗಿನ್ನ ಹೆಚ್ಚು ಜನರು ಇದ್ದಾಗ ನಾವು ಯುನೇ ಹಾಕ್ತೇವೆ, ಆದರೆ ಅಲ್ಲಿ ಪ್ಲೂರಲ್ ಇದೆ, ಜ್ಞಾಪಕ ಇಟ್ಕೋಬೇಕು. ಯು ಹ್ಯಾವಂಟ್ ಈಟನ್ ಆರೆಂಜ್, ಹ್ಯಾವಂಟ್ ವಿ ಈಟನ್ ಆರೆಂಜ್, ನೀವು ಕಿತ್ತಳೆ ಹಣ್ಣನ್ನು ತಿಂದಿಲ್ಲ, ನಾವು ಕಿತ್ತಳೆ ಹಣ್ಣನ್ನು ತಿಂದಿಲ್ಲವಾ. ಯು ಹ್ಯಾವಂಟ್ ಈಟನ್ ಆರೆಂಜ್, ಹ್ಯಾವಂಟ್ ವಿ ಈಟನ್ ಆರೆಂಜ್, ನಾವು ಕಿತ್ತಳೆ ಹಣ್ಣನ್ನು ತಿಂದಿಲ್ಲವಾ. ಹಾಗೆ ನೋಡಿ, ದೇ ಹ್ಯಾವಂಟ್ ಈಟನ್ ಆರೆಂಜ್, ಅವರು ಕಿತ್ತಳೆ ಹಣ್ಣನ್ನು ತಿಂದಿಲ್ಲ. ಹ್ಯಾವಂಟ್ ದೇ ಈಟನ್ ಆರೆಂಜ್, ಅವರು ಕಿತ್ತಳೆ ಹಣ್ಣನ್ನು ತಿಂದಿಲ್ಲವಾ. ಈಗ ನಾವು ಈಟ್ಗೆ ತಗೊಂಡಿದ್ದೀವಿ, ಮ್ಯಾಂಗೋಗೆ ತಗೊಂಡಿದ್ವಿ. ಇದನ್ನು ಗೋಗೆ ತಗೊಂಡ್ರೆ ಹೇಗಿರುತ್ತೆ ನೋಡಿ. ನೋಡಿ, ನಾನು ಬೆಂಗಳೂರು ಹೋಗಿದ್ದೀನಿ, ಐ ಹ್ಯಾವ್ ಗಾನ್ ಟು ಬೆಂಗಳೂರು ಹೇಳ್ಕೊಟ್ಟಿದ್ದೆ. ಇದನ್ನು ಬೇರೆದಕ್ಕೆ ಹಾಕೋಣ. ನೋಡಿ, ಐ ಹ್ಯಾವಂಟ್ ಗಾನ್ ಟು ಚೆನ್ನೈ, ನಾನು ಚೆನ್ನೈಗೆ ಹೋಗಿಲ್ಲ. ನೋಡಿ, ಹ್ಯಾವಂಟ್ ಬಂದಾಗ ಗಾನ್ ಬಂದಿದೆ, ಗೋ ಬಂದಿಲ್ಲ, ವೆಂಟ್ ಬಂದಿಲ್ಲ. ದಯವಿಟ್ಟು ಇದನ್ನು ಗಮನಿಸ್ಕೋಬೇಕು. ಐ ಹ್ಯಾವಂಟ್ ಗಾನ್ ಟು ಚೆನ್ನೈ, ಎಲ್ಲಿ ಹೋಗಿದ್ದೀರಿ, ಚೆನ್ನೈ ಹೋಗಿದ್ದೀರಾ? ನೋ, ಐ ಹ್ಯಾವಂಟ್ ಗಾನ್ ಟು ಚೆನ್ನೈ, ನಾನು ಚೆನ್ನೈಗೆ ಹೋಗಿಲ್ಲ. ಹ್ಯಾವಂಟ್ ಯು ಗಾನ್ ಟು ಚೆನ್ನೈ, ನೀವು ಚೆನ್ನೈಗೆ ಹೋಗಿಲ್ಲವಾ. ಅಥವಾ ಆತ್ಮೀಯರಾದರೆ ನೀನು ಚೆನ್ನೈಗೆ ಹೋಗಿಲ್ಲವಾ. ಹಾಗೆಯೇ
ವಿ ಹ್ಯಾವಂಟ್ ಗಾನ್ ಟು ಚೆನ್ನೈ, ನಾವು ಚೆನ್ನೈಗೆ ಹೋಗಿಲ್ಲ. ನೋಡಿ, ಈ ಗೋ ಅನ್ನೋದು ಗೋ ಬರಲ್ಲ, ವೆಂಟ್ ಬರಲ್ಲ, ಗಾನ್ ಬಂದಿದೆ. ವಿ ಹ್ಯಾವಂಟ್ ಗಾನ್ ಟು ಚೆನ್ನೈ, ನಾವು ಚೆನ್ನೈಗೆ ಹೋಗಿಲ್ಲ. ಹ್ಯಾವಂಟ್ ಯು ಗಾನ್ ಟು ಚೆನ್ನೈ, ನೀವು ಚೆನ್ನೈಗೆ ಹೋಗಿಲ್ಲವಾ? ಹಾಗೆ ನಮ್ಮ ಸ್ನೇಹಿತರು ಹೇಳ್ತೀವಿ, ಯು ಹ್ಯಾವಂಟ್ ಗಾನ್ ಟು ಚೆನ್ನೈ, ನೀನು ಚೆನ್ನೈಗೆ ಹೋಗಿಲ್ಲ. ಹ್ಯಾವಂಟ್ ಐ ಗಾನ್ ಟು ಚೆನ್ನೈ, ನಾನು ಚೆನ್ನೈಗೆ ಹೋಗಿಲ್ಲವಾ? ಹಾಗೇನೆ ಪ್ಲೂರಲ್ ಇದ್ದಾಗ ಯು ಹ್ಯಾವಂಟ್ ಗಾನ್ ಟು ಚೆನ್ನೈ, ನೀವು ಚೆನ್ನೈಗೆ ಹೋಗಿಲ್ಲ. ಹ್ಯಾವಂಟ್ ವಿ ಗಾನ್ ಟು ಚೆನ್ನೈ, ನಾವು ಚೆನ್ನೈಗೆ ಹೋಗಿಲ್ಲವಾ? ದೇ ಹ್ಯಾವಂಟ್ ಗಾನ್ ಟು ಚೆನ್ನೈ, ಅವರು ಚೆನ್ನೈಗೆ ಹೋಗಿಲ್ಲ. ಹ್ಯಾವಂಟ್ ದೇ ಗಾನ್ ಟು ಚೆನ್ನೈ, ಅವರು ಚೆನ್ನೈಗೆ ಹೋಗಿಲ್ಲವಾ? ನೋಡಿ, ಕೆಲವೊಂದೆರಡು ಪದಗಳನ್ನು ಹೇಳ್ತೇನೆ ನಿಮಗೆ. ನೋಡಿ, ಗೋ ಇದ್ದಾಗ ಗಾನ್ ಬರಬೇಕು, ಈಟ್ ಇದ್ದಾಗ ಈಟನ್ ಬರಬೇಕು, ಟೇಕ್ ಇದ್ದಾಗ ಟೇಕನ್ ಬರಬೇಕು, ಸಿ ಇದ್ದಾಗ ಸೀನ್ ಬರಬೇಕು, ಕಮ್ ಇದ್ದಾಗ ಕಮ್ಮೆ ಬರುತ್ತೆ. ಆ ಕಮ್ ಯಾವುದು ಅಂದರೆ ಮೊದಲನೇ ಕಮ್ಮಲ್ಲ, ಕಮ್ ಕೇಮ್ ಕಮ್. ನೋಡಿ, ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮ ತಂದೆ ತಾಯಿ ಕಾಲೇಜಿಗೆ ಬಂದಿದ್ದಾರೆ ಬರೀರಿ ಅಂತ ಕೊಟ್ಟರೆ, ಟ್ರಾನ್ಸ್ಲೇಟ್ ಮಾಡಿದ್ರೆ ಬಹಳಷ್ಟು ಮಕ್ಕಳು ಹೀಗೆ ಬರೀತಾರೆ, ಮೈ ಪೇರೆಂಟ್ಸ್ ಹ್ಯಾವ್ ಕೇಮ್ ಟು ಕಾಲೇಜ್ ಅಂತ. ಕೇಮ್ ಇಲ್ಲ, ಅದಕ್ಕೆ ಮೂರನೇ ಕ್ರಿಯಾಪದ ಕಮ್ಮೆ ಬರೀಬೇಕು. ದಯವಿಟ್ಟು ಇದನ್ನು ಗಮನಿಸ್ತೀರಿ ಅಂದ್ಕೊಂಡಿದ್ದೇನೆ. ನೋಡಿ, ಐ ಹ್ಯಾವ್ ಟೇಕನ್ ಯುವರ್ ಬುಕ್, ಹ್ಯಾವ್ ಯು ಟೇಕನ್ ಮೈ ಬುಕ್? ಐ ಹ್ಯಾವಂಟ್ ಟೇಕನ್ ಯುವರ್ ಅಂಬ್ರಲ್ಲಾ, ಹ್ಯಾವಂಟ್ ಯು ಟೇಕನ್ ಮೈ ಅಂಬ್ರಲ್ಲಾ? ನೋಡಿ, ನಾನು ನಿನ್ನ ಬುಕ್ ತಗೊಂಡಿದ್ದೇನೆ, ನೀನು ನನ್ನ ಬುಕ್ ತಗೊಂಡಿದ್ದೀಯಾ? ನಾನು ನಿನ್ನ ಅಂಬ್ರಲ್ಲಾ ತಗೊಂಡಿಲ್ಲ, ನೀನು ನನ್ನ ಅಂಬ್ರಲ್ಲಾ ತಗೊಂಡಿಲ್ಲವಾ? ಈ ನಿಯಮವನ್ನು ದಯವಿಟ್ಟು ಜ್ಞಾಪಕ ಇಟ್ಕೋಬೇಕು. ಮುಂದೆ ತುಂಬ ಹೆಲ್ಪ್ ಆಗ್ತದೆ. ಇದು ಮೂಲ ನಿಯಮ. ಇದು ಹ್ಯಾವು, ಹ್ಯಾಸು, ಹ್ಯಾಡು, ಹ್ಯಾವಂಟು, ಹ್ಯಾಸಂಟು, ಹ್ಯಾಡಂಟ್ ಇದ್ದಾಗ ಕ್ರಿಯಾಪದ ಅದಕ್ಕೆ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳ್ತಾರೆ, ಅದೇ ಬರಬೇಕು. ಟೇಕ್ ಅಲ್ಲ, ಟುಕ್ ಅಲ್ಲ, ಟೇಕನ್. ಗೋ ಅಲ್ಲ, ವೆಂಟ್ ಅಲ್ಲ, ಗಾನ್. ಸಿ ಅಲ್ಲ, ಸಾ ಅಲ್ಲ, ಸೀನ್. ರೈಟ್ ಅಲ್ಲ, ರೋಟ್ ಅಲ್ಲ, ರಿಟರ್ನ್. ದಯವಿಟ್ಟು ಇದನ್ನು ಗಮನಿಸ್ತೀರಿ ಅಂದ್ಕೊಂಡಿದ್ದೇವೆ. ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಥ್ಯಾಂಕ್ ಯು.